ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇನ್ನು ಇರಬೇಕಾದ್ರೆ ಮತ್ತೊಂದು ನಿಗಮದ ಸುದ್ದಿ ಈಗ ಜೋರಾಗ್ತಾ ಇದೆ. ಅದು ಬೋವಿ ಅಭಿವೃದ್ಧಿ ನಿಗಮ. ಕೋಟ್ಯಾಂತರ ರೂಪಾಯಿ ಇಲ್ಲೂ ಕೂಡ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಬೋವಿ ಅಭಿವೃದ್ಧಿ ನಿಗಮದ ಮೇಲೆ ಸಿಐಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ವಿಶ್ವೇಶ್ವರಯ್ಯ ಟವರ್ನಲ್ಲಿರುವಂತಹ ಬೋವಿ ನಿಗಮದ ಕಚೇರಿ ಮೇಲೆ ರೇಡ್ ಆಗಿರೋದು. ಸುಮಾರು 3 ಗಂಟೆಗಳ ಕಾಲ ದಾಖಲೆಗಳನ್ನು ಪರಿಶೀಲಿಸಿ ಸಿಐಡಿ ತಂಡ ಕೆಲ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡು ಹೋಗಿದೆ. ಪ್ರಮುಖವಾಗಿ 2021-22ನೇ ಸಾಲಿನಲ್ಲಿ ಸಾಲ ನೀಡುವಂತಹ ಯೋಜನೆಯಲ್ಲಿ ಅವ್ಯವಹಾರ ಆಗಿದೆ ಅನ್ನೋದು ಅಧಿಕಾರಿಗಳು ಕಂಡುಕೊಂಡಿದ್ದಾರೆ. ಲಕ್ಷಾಂತರ ರೂಪಾಯಿ ಸಾಲ ಕೊಡಿಸುವುದಾಗಿ ಸಾರ್ವಜನಿಕ ದಾಖಲೆಗಳೇನಿತ್ತು ಅದನ್ನ ದುರ್ಬಳಕೆಯನ್ನು ಅಧಿಕಾರಿಗಳು ಅವ್ರ ಉಪಯೋಗಕ್ಕೆ ಮಾಡಿಕೊಂಡಿದ್ದಾರಂತೆ. 10 ಕೋಟಿಗೂ ಹೆಚ್ಚು ಹಣ ಅಕ್ರಮ ಆಗಿರುವಂತಹ ಆರೋಪ ಮೇಲ್ನೋಟಕ್ಕೆ ವ್ಯಕ್ತ ಆಗ್ತಾ ಇದೆ. ಅಕ್ರಮ ವರ್ಗಾವಣೆ ಕೇಸ್ ಮುಚ್ಚಿಡೋದಕ್ಕೆ ಕಡತವನ್ನೇ ಸುಬ್ಬಪ್ಪ ಅನ್ನುವಂತಹ ವ್ಯಕ್ತಿ ಕದ್ದೊಯ್ದಿದ್ದಂತೆ. ಲೆಕ್ಕಪತ್ರದ ಕಡತ, ನಗದು, ಪುಸ್ತಕ, ಯೋಜನಾ ಫೈಲ್ಸ್, ಬ್ಯಾಂಕ್ ಚೆಕ್ ಸೇರಿದಂತೆ 200ಕ್ಕೂ ಹೆಚ್ಚು ಫೈಲ್ಸ್ಗಳು ಕಳುವಾಗಿರುವಂತಹ ಆರೋಪ ಕೂಡ ಕೇಳಿಬಂದಿದೆ. ಬೆಂಗಳೂರು ಗ್ರಾಮಾಂತರ, ಕಲಬುರಗಿ ಜಿಲ್ಲೆಯಲ್ಲಿ ಈ ಕುರಿತು ದೂರು ಕೂಡ ದಾಖಲಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಸಿಐಡಿ ತನಿಖೆಗೆ ರಾಜ್ಯ ಸರ್ಕಾರ ಈ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶ ಮಾಡಿತ್ತು. ತನಿಖೆಗಿಳಿದಂತಹ ಸಿಐಡಿಯಿಂದ ಬೋವಿ ನಿಗಮದ ಅಧೀಕ್ಷಕ ಸುಬ್ಬಪ್ಪನನ್ನ ಬಂಧಿಸಲಾಗಿದೆ. ಈತ ಕಕ್ಕುವಂತಹ ಮಾಹಿತಿ ಯಾವ ರಾಜಕಾರಣಿಗಳ ಕಾಲರ್ಗೆ ಅಂಟಿಕೊಳ್ಳುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ.